ಸೌತ್ ಇಂಡಿಯನ್ ಇಂಟರ್ನ್ಯಾಷನಲ್ ಮೂವಿ ಅವಾರ್ಡ್ಸ್ 2022 ದಕ್ಷಿಣ ಭಾರತದ ಪ್ರತಿಷ್ಠಿತ ಅವಾರ್ಡ್ ಫಂಕ್ಷನ್ ನಮ್ಮ ಬೆಂಗಳೂರಿನಲ್ಲಿ ನಡೀತಾ ಇದೆ. ಇದರಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಹಿರಿಮೆ ಕೂಡ ಎದ್ದು ಕಾಣುತ್ತೆ ಅಂದ್ರೆ ತಪ್ಪಾಗ್ಲಾರ್ದು. ಅದಕ್ಕೆ ಒಂದು ಮಟ್ಟದಲ್ಲಿ ರುವಾರಿ ಅಂದ್ರೆ ತಪ್ಪೇ ಆಗಲ್ಲ. ನಮ್ಮ ಪ್ರೀತಿಯ ಶಿವಣ್ಣ ನಮ್ಮ ಜೊತೆ ಇದ್ದಾರೆ. ಸೈಮಾ ರೆಡ್ ಕಾರ್ಪೆಟ್ ಮೇಲೆ. ಹಲೋ ಶಿವಣ್ಣ, ಹಾಯ್, ವೆಲ್ಕಮ್ ಟು ಸೈಮಾ. ಶಿವಣ್ಣ, ಥ್ಯಾಂಕ್ ಯು. ಸೈಮಾ ನಮ್ಮ ಬೆಂಗಳೂರಿನಲ್ಲಿ ನಡೀತಾ ಇದೆ. 10 ವರ್ಷದ ಸಂಭ್ರಮ. ನಾವು ಬೆಂಗಳೂರಿಗರಾಗಿ ಕನ್ನಡ ಸಿನಿಮಾದವರಾಗಿ ಎಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ ಶಿವಣ್ಣ ತಮಗೆ? ಸಂತೋಷ ಆಗುತ್ತೆ. ಯಾಕೆ ಯೂಶಲಿ ಸೈಮಾ ಅವಾರ್ಡ್ಸ್ ಎಲ್ಲ ಬರೀ ಇಂಟರ್ನ್ಯಾಷನಲಿ ಇದೆ. ಸೊ ಇಲ್ಲಿ ಬಂದು ನಮ್ಮ ಜಾಗದಲ್ಲಿ ನಡೀತಾ ಇರೋದು ನಮ್ಗೊಂದು ಖುಷಿಯಾದ ವಿಷಯ. ಈ ವರ್ಷದ ಸೈಮಾ ಬೆಂಗಳೂರಿನಲ್ಲಿ ನಡೀತಾ ಇರೋದೇ ಒಂದು ವಿಶೇಷ. ಆ್ಯಂಡ್ ಇದಕ್ಕೆ ಒಂದು ಮಟ್ಟಕ್ಕೆ ಕಾರಣ ನಮ್ಮ ಕನ್ನಡ ಚಿತ್ರರಂಗ ಇಂಟರ್ನ್ಯಾಷನಲಿ ಗುರುತಿಸ್ಕೊಂಡಿರುವಂತಹ ರೀತಿ. ಇದರ ಹಿರಿಮೆ ಜಾಸ್ತಿ ಹೋಗ್ತಾ ಇರೋದು ದಿನೇ ದಿನೇ. ನಿಮ್ಮ ಪ್ರಕಾರ ಸತ್ಯ ಅಂತ ಅನ್ಸುತ್ತೆ? 100%. ಯಾಕಂದ್ರೆ ಸೌತ್ ಇಂಡಿಯನ್ ನೀವು ಲ್ಯಾಂಗ್ವೇಜಸ್ ಫಿಲ್ಮ್ ನೋಡಿದ್ರೆ ಎಲ್ಲ ಕಡೆನೂ ಐ ಥಿಂಕ್ ಇಟ್ಸ್ ಗೋಯಿಂಗ್ ಅಹೆಡ್ ಇನ್ ಇಂಡಿಯನ್ ಸಿನಿಮಾಸ್. ಯಾಕಂದರೆ ಯಾವಾಗಲೂ ಫಸ್ಟ್ ಹಿಂದಿನ ತಿರುಗಿ ನೋಡೋರು, ಇವಾಗ ಸೌತ್ ಇಂಡಿಯನ್ ಸಿನಿಮಾನ ತಿರುಗಿ ನೋಡೋ ಲೆವೆಲ್ ಆಗಿದೆ ಅಂದರೆ ನಮಗೆ ಭಾಳ ಒಂದು ಹೆಮ್ಮೆ. ಆ್ಯಂಡ್ ಇವಾಗ ಇರೋ ಒಂದು ಪರಿಸ್ಥಿತಿ ಹೇಗಿದೆ ಅಂದರೆ ಸೌತ್ ಇಂಡಿಯನ್ ಸ್ಟಾರ್ಸ್ ಇಲ್ದಲೆ ಯಾವುದೇ ದೊಡ್ಡ ಫಂಕ್ಷನ್ ಈವೆಂಟ್ ಆಗೋದೇ ಇಲ್ಲ. ಸೊ ಎಷ್ಟು ಖುಷಿ ಫೀಲ್ ಮಾಡ್ತೀರಾ ಅದಕ್ಕೆ, ಬೀಯಿಂಗ್ ಅ ಪಾರ್ಟ್ ಆಫ್ ಸೌತ್ ಇಂಡಿಯನ್ಸ್? ನಾವು ವಿ ಆರ್ ವೆರಿ ಹ್ಯಾಪಿ ಆ್ಯಕ್ಚುಲಿ. ಹೇಳಿ ಕೇಳಿ ನಾವು ಕನ್ನಡದವರಾಗಿ ಕನ್ನಡ ಸಿನಿಮಾ ಆ್ಯಕ್ಚುಲಿ ಇವತ್ತು KGF ಎಲ್ಲ ಅನ್ಕೊಂಡ್ರೆ ಇಟ್ಸ್ ಸೋ ಬಿಗ್ ಫಾರ್ ಅಸ್. ಐ ಥಿಂಕ್ ವಿ ಆರ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಆ್ಯಂಡ್ ತುಂಬ ಹೆಮ್ಮೆ ಅನಿಸುತ್ತೆ ಟು ಬಿ ಎ ಪಾರ್ಟ್ ಆಫ್ ಕನ್ನಡ ಇಂಡಸ್ಟ್ರಿ. ಆಲ್ಮೋಸ್ಟ್ ನಂದು 36 ಇಯರ್ಸ್ ಮುಗೀತು, ಆಲ್ಮೋಸ್ಟ್ 37th ಇಯರ್ಗೆ ಜಂಪ್ ಆಗಿದ್ದೀವಿ. I think it gives an immense pleasure actually. What a treat talking to one and only Nama Shivana. Shivana, ಮೊನ್ನೆ ಅಷ್ಟೇ you celebrated your 35th birthday ಅಲ್ಲ? No, that's okay. But I must say Rhythm of Shivappa ಸಾಕಾಗಿ ಟ್ರೆಂಡಿಂಗ್ ಇತ್ತು. ನಾನು ಒಂದು ರೀಲ್ ಮಾಡಿ ಹಾಕಿದ್ದೀನಿ. ಈಗ 1932 1932 ಸೌತ್ ಇಂಡಿಯಾದ ಮೊಟ್ಟ ಮೊದಲನೇ ಸಿನಿಮಾ ಆಗಿದ್ದು. ಈಗ 90 ಇಯರ್ಸ್, ವಿ ಆರ್ ಸೆಲೆಬ್ರೇಟಿಂಗ್ 90 ಇಯರ್ಸ್. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾಕಂದ್ರೆ ನೀವೆಲ್ಲ ಚೆನ್ನೈಯಲ್ಲಿ ಬೆಳೆದವರು, ಇಡೀ ಇಂಡಸ್ಟ್ರಿ ಅಲ್ಲಿತ್ತು, ಅಲ್ಲಿಂದ 4 ಬೇರೆ ಇಂಡಸ್ಟ್ರಿಗಳಾಯ್ತು. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ತುಂಬಾ ಖುಷಿಯಾಗಿದೆ. ಅಂತ ಇದ್ರು ಕನ್ನಡ ಇದು ಬೇರೆ ಬೇರೆ ಭಾಗ ಇರಲಿಲ್ಲ, ಬಟ್ ಈಗ ಸೌತ್ ಇಂಡಿಯನ್ ಸಿನಿಮಾ ಒಗ್ಗಟ್ಟಾಗ್ಬಿಟ್ಟಿದೆ ಅಲ್ವಾ ಸರ್? 100% ಅದು ತುಂಬ ಅದಕ್ಕೆ ಹೇಳೋದು. ಯಾಕಂದ್ರೆ ವಿ ಆರ್ ಆಲ್ವೇಸ್ ಒನ್. ಯಾಕಂದ್ರೆ ಎಲ್ಲೂ ಸೌತ್ ಇಂಡಿಯನ್ ಲ್ಯಾಂಗ್ವೇಜ್ ಎಲ್ಲೂ ಒಂದು ಮಿಸ್ ಡಿಫ್ರೆನ್ಸ್ ಇರಲೇ ಇಲ್ಲ ಆ್ಯಕ್ಚುಲಿ. ಬಿಕಾಸ್ ಇಟ್ ವಾಸ್ ಇನ್ ಚೆನ್ನೈ. ಆಲ್ಮೋಸ್ಟ್ ನೀವು ನೋಡಿದ್ರೆ ಅದು ಸೌತ್ ಇಂಡಿಯನ್ ಫಿಲಮ್ ಆ್ಯಕ್ಟರ್ಸ್ ಅಸೋಸಿಯೇಷನ್ ಅಂತ ಇತ್ತು. ಅಲ್ಲಿ ಬಂದ್ಬಿಟ್ಟು ಎಲ್ಲ ಒಂದು ತಾಯಿ ಬಂದ್ಬಿಟ್ಟು 4 ಮಕ್ಕಳನ್ನ ನಡ್ಕೊಂಡು ಹೋಗ್ತಾರೆ. ದಟ್ ಶೋ ತಮಿಳ್, ತೆಲುಗು, ಮಲಯಾಳಂ ಆ್ಯಂಡ್ ಕನ್ನಡ. ಸೊ ದಟ್ ವಾಸ್ ದ ಬಾಂಡಿಂಗ್ ವಾಸ್ ಲೈಕ್ ದ್ಯಾಟ್. ಸೊ ಐ ಥಿಂಕ್ always we were together, we'll be together always. Shivana, this is another event where you can see Ranveer, Allu Arjun, ಇವರೆಲ್ಲ ರಾಣಾ ಇವರೆಲ್ಲರೂ ಒಂದೇ ಸ್ಟೇಜ್ ಮೇಲೆ ಪಕ್ಕದಲ್ಲೇ ಕೂತು ಎಂಜಾಯ್ ಮಾಡುವಂಥ ಶೋ. ಸೊ ಇವರಲ್ಲಿ ವಾಟ್ ಆರ್ ಯು ಎಕ್ಸ್ಪೆಕ್ಟಿಂಗ್ ಟುಡೇ? I don't know, but still I'm going to just go inside. So even I'm shocked to see how it's going to be. But another major reason this international property ಈಗ ಬೆಂಗಳೂರಲ್ಲಿ ನಡೀತಾ ಇರೋದೇನು ಅಂದರೆ 10ನೇ ವರ್ಷ ಒಂದು, 2ನೇದು ದಿಸ್ ಇಸ್ ಅ ಟ್ರಿಬ್ಯೂಟ್ ಟು ಅಪ್ಪು ಸರ್. ಸೊ ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? I think it's very hard to just speak about that. Absolutely. Very emotional part because I don't feel that he is not there. He is always with us because let's forget for him to dedicate ಅನ್ನೋದಕ್ಕಿಂತ he is always dedicated and he is always there with us. So nothing to, I think I don't feel that we can feel his presence everywhere, sir. Yeah, every that's performance alli, every dance. so ಅದಕ್ಕೋಸ್ಕರ ನಾವು I don't want to talk about that, but I feel sometimes we get emotional out of it. I'm sorry if I asked you a wrong question, but we all love Apu sir, ಅವರ ಕಲೆ ಮತ್ತು ಅವರ ಹಾಡುಗಳು ಎಲ್ಲದರಲ್ಲೂ we see him alive. On that note, thank you so much.